ಧಾರವಾಡ ಕಾಂಗ್ರೆಸ್ ಟಿಕೆಟ್ ಬದಲಾವಣೆ ಡಿಕೆಶಿ ಹೇಳಿಕೆ ವಿಚಾರ ಕುರಿತು ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧ್ಯಕ್ಷರು ಏನ್ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಈಗಾಗಲೇ ನಾವು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಪ್ರಚಾರವನ್ನು ಮಾಡುತ್ತಿದ್ದೇವೆ. ಈಗಾಗಲೇ 70ರಷ್ಟು ಪ್ರಚಾರ ಮಾಡಿದ್ದೇವೆ. ಬಿ ಫಾರ್ಮ್ ಕೂಡ ಕೊಡಲಾಗಿದೆ. ಆದ್ದರಿಂದ ಇದಕ್ಕೆ ಡಿಕೆಶಿ ಅವರೇ ಉತ್ತರ ಕೊಡಬೇಕು. ಅವರು ಹೇಳಿದ ಸ್ಟೇಟ್ಮೆಂಟ್ ನಾನು ನೋಡಿಲ್ಲ. ನಾನು ಹೆಚ್ಚಿಗೆ ಮಾತನಾಡಲ್ಲ. ಡಿಕೆಶಿ ಅವರೇ ಮಾತನಾಡಬೇಕು ಎಂದರು. ಅದ್ರ ಬಗ್ಗೆ ಸತ್ವಾಗಲೂ ಮಾಹಿತಿ ಇಲ್ಲ ನನಗೆ. ಸೊ ಈಗ ಆಲ್ರೆಡಿ ನಿಮಗೆ ಗುರುತಿದ್ದಂಗೆ ಆಲ್ಮೋಸ್ಟ್ ಒಂದು 70% ಪ್ರಚಾರ ಮುಗಿಸ್ಬಿಟ್ಟಿದೆ. ಇನ್ನು 30% ಪ್ರಚಾರ ಉಳಿದಿದೆ ಮೊದಲನೇ ರೌಂಡಿಂದು. ಸೊ ಆಲ್ರೆಡಿ ಕ್ಯಾಂಡಿಡೇಟ್ ಬಿ ಫಾರ್ಮ್ ಕೂಡ ಕೊಟ್ಟಾಗಿದೆ. ಇದು ಯಾವ ಬೇಸಿಸ್ ಮೇಲೆ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದರೆ ನನಗೆ ಮಾಹಿತಿ ಇಲ್ಲ, ಸತ್ವಾಗಲೂ ಮಾಹಿತಿ ಇಲ್ಲ. ಸೊ ಅವರೇ ಕ್ಲಾರಿಫಿಕೇಷನ್ ಕೊಡೋದು ಒಳ್ಳೆಯದು ಇದ್ರ ಬಗ್ಗೆ. ಯಾಕಂದರೆ ಇದು ಸುಮ್ಮನೆ ಕಾಂಟ್ರವರ್ಸಿ ಒಂದಕ್ಕೊಂದು ಆಗ್ತಕ್ಕಂಥದ್ದು ಬೇಡ. ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ನಾಟ್ ಟು ಸ್ಪೀಕ್ ಮಚ್ ಆನ್ ಟು ದ್ಯಾಟ್, ಬಿಕಾಸ್ ಇನ್ ವಾಟ್ ರೆಫರೆನ್ಸ್ ಇನ್ ವಾಟ್ ಕಾಂಟೆಸ್ಟ್ ಅವ್ರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿರ್ತಕ್ಕ ಸ್ಟೇಟ್ಮೆಂಟು ನಾನು ನೋಡಿಲ್ಲ. ಸೊ ಗೋಯಿಂಗ್ ಬೈ ವಾಟ್ ಯು ಹ್ಯಾವ್ ಟೋಲ್ಡ್, ಐ ಥಿಂಕ್ ಮಚ್ ಮೋರ್ ಕ್ಲಾರಿಫಿಕೇಷನ್ ಅವರೇ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಕಂಟಿನ್ಯೂ ಅನುಕೂಲ ಯಾರಾದರೂ ಅನುಕೂಲ ಆಗುತ್ತೆ ನಮಗೆ. ಬಟ್ ಪರ್ಟಿಕ್ಯುಲರ್ ಆಗಿ ವಿನೋದ್ ಅಸೋಟಿ ಅವ್ರು ಆಲ್ರೆಡಿ ಕನೆಕ್ಟ್ ಇಳಿದ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ 70% ಆಫ್ ಕ್ಯಾನ್ವಸ್ ಇಸ್ ಡನ್. ಸೊ ಇದ್ರ ಬಗ್ಗೆ ನಾನು ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಕೊಡ್ತಾ ಹೋದ್ರೆ ಹಾಗೆ ನೀವು ಹ್ಯಾವ್ ಮೋರ್ ಕ್ವಶನ್ಸ್. ಸೊ ಟು ಡ್ರಾ ಲೈನ್ ಆನ್ ದಿಸ್, ಒಂದ್ಸಲಿ ನೀವು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ನೀವೇನಾದರೂ ಮಾತಾಡ್ತೀರಿ ಸರ್ ಡಿ.ಕೆ. ಶಿವಕುಮಾರ್? ಇಲ್ಲ, ಗೊತ್ತಿಲ್ಲ. ಈಗ ನೀವು ಹೇಳಿದಿರಿ ಅಲ್ಲ, ಹೇಳ್ತೇನೆ, ಖಂಡಿತವಾಗಿ ಹೇಳ್ತೇನೆ. ಅವ್ರಿಗೆ ಗೊತ್ತಿರುತ್ತೆ. ಈಸ್ ವೆಲ್ ಅವೇರ್ ಆಫ್ ಎವ್ರಿಥಿಂಗ್. ಸೊ ಅವ್ರು ಯಾವ ರೆಫರೆನ್ಸಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ. ಐ ರಿಪೀಟ್, ಅವ್ರು ಯಾವ ರೆಫರೆನ್ಸಲ್ಲಿ ನನಗೆ ಹೇಳಿದಾರೆ ಗೊತ್ತಿಲ್ಲ. ನೀವು ಅಧ್ಯಕ್ಷರಿಗೆ ಮಾತನಾಡೋದು ಒಳ್ಳೆಯದು ಈ ವಿಷಯದಲ್ಲಿ. ಇನ್ನು ಬದಲಾವಣೆ ಅಂತೂ ಇಲ್ಲ ಅನ್ಸುತ್ತೆ ನನಗೆ. ಸ್ವಾಮೀಜಿಯವರು ಮೋಸ್ಟ್ ಪವರ್ಫುಲ್ ಆಗಿದ್ದಾರೆ. ಅವರದೇ ಆದ ಭಕ್ತರು ಜನರು ಇದ್ದಾರೆ. ಕಾಂಗ್ರೆಸ್ ಯಾವುದೇ ಜಾತಿ ರಾಜಕಾರಣ ಮಾಡಲ್ಲ. ನಮ್ಮಲ್ಲಿ ಎಲ್ಲರಿಗೂ ಟಿಕೆಟ್ ಕೊಟ್ಟೇ ಕೊಡ್ತೀವಿ. ಚೇಂಜ್ ಮಾಡಿದರೆ ಹೈಕಮಾಂಡ್ ನಿರ್ಧಾರ, ಅದಕ್ಕೆ ನಾವು ಬದ್ಧರಿದ್ದೇವೆ ಎಂದರು. ಆ ಥರ ಇಲ್ಲ ಅನ್ಸುತ್ತೆ ನನಗೆ. ಐ ಪರ್ಸನಲಿ ಫೀಲ್, ಯಾಕಂದರೆ ಎಲ್ಲರೂ ವಿಚಾರ ಮಾಡಿ ಟಿಕೆಟ್ ನಿರ್ಧಾರ ಮಾಡಿದ್ದಾರೆ. ಆ್ಯಂಡ್ ಫರ್ದರ್ ಇಫ್ ದೇರ್ ಎನಿ ಚೇಂಜಸ್ ಹ್ಯಾಸ್ ಟು ಬಿ ಮೇಡ್, ಅದು ಅಲ್ಲಿಂದನೇ ಆಗಬೇಕು ವಿನ ಹೊರತು ನಾವಿಲ್ಲಿಂದ ಏನು ಹೇಳೋಕ್ಕೆ ಮಾಡೋಕ್ಕೆ ಬರಲ್ಲ. ಸೊ ಐ ಥಿಂಕ್ ಯು ಶುಡ್ ಆಸ್ಕ್ ಹಿಮ್ ಓನ್ಲಿ. ಸ್ವಾಮೀಜಿ ಅವರು ಕಣಕ್ಕೆ ಇಳಿದ್ರೆ ಪಕ್ಷದಿಂದ ಈಸಿ ಆಗುತ್ತಾ ಅಥವಾ ಸುಟಿಂದ ಆಗುತ್ತೆ ಅಂತ? ಅಲ್ಲ, ಹೇಳ್ದಲ್ಲ ನಿಮಗೆ. ಯಾಕಂದರೆ ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇದ್ದಾರೆ, ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ. ಭಾಳ ಅತಿ ಉತ್ತಮವಾದ ವಾಗ್ಮಿಗಾರರು ಅವರು. ಹಿ ಸ್ಪೀಕ್ಸ್ ವೆರಿ ವೆಲ್. ಅವರಿಗಾದಂಥ ಅಟ್ರಾಕ್ಷನ್ ಇದೆ. 10,000 ಜನ ಅವ್ರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ. ನಾನು ಕೂತ್ಕೊಂಡು ಕೇಳಿದ್ದೀನಿ. ಸೊ ಇದು ರಾಜಕೀಯವಾಗಿ ಹೊಸ್ದಾಗಿ ಅವರು ಬರ್ತಾ ಇದ್ದಾರೆ. ಇದು ಮೊದಲನೇ ಟೈಮ್, ಇದು ಲಿಟಮಸ್ ಟೆಸ್ಟ್ ಅಂತ ಮೊನ್ನೆನೂ ಹೇಳಿದೆ. ಇದು ಯಾರು ಜಾಸ್ತಿ ತೊಗೊಳ್ತಾರೆ ಓಟು, ಯಾರ್ದು ಓಟ್ ತೊಗೊಳ್ತಾರೆ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಹಿಂಗಾಯ್ತು ಲೀಡರ್ ವೋಟರ್ಸ್ ಜಾಸ್ತಿ ಇರೋದ್ರಿಂದ ಸ್ವಾಮೀಜಿ ಅವ್ರನ್ನ ಕಾಂಗ್ರೆಸ್ಸಿಗೆ ನಿಲ್ಲಿಸಿದ್ರೆ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗೋದು ಏನಾದ್ರು ಅಧ್ಯಕ್ಷ ಅಂದ್ಕೊಂಡಿರಬಹುದಲ್ಲ? ಅದು ಗೊತ್ತಿಲ್ಲ ನನಗೆ. ಯಾಕಂದರೆ ಕಾಂಗ್ರೆಸ್ಸು ಲಿಂಗಾಯತು, ಒಕ್ಕಲಿಗ ಅಥವಾ ಕುರುಬ, ಎಸ್ ಟಿ ಅಂತ ಹೇಳೋದಲ್ಲ. ಯಾಕಂದರೆ ನಾವು ಎಲ್ಲರಿಗೆ ಟಿಕೆಟ್ ಕೊಡ್ತೀವಿ. ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ, ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ. ಸೊ ಇಲ್ಲಿ ವಿಶ್ಲೇಷಣೆಗಾಗಿ ಲಿಂಗಾಯತು ಅಂತ ಹೇಳ್ಬೋದು. ಬಟ್ ಇದು ತುಂಬ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್. ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಬರೋವರಿಗೆ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ಚೇಂಜ್ ಮಾಡಿದ್ರೆ ಸರ್ ಅವ್ರಿಗೆ ಅಲ್ಲ, ಚೇಂಜ್ ಮಾಡಿದರೆ ಮತ್ತು ಹೈಕಮಾಂಡ್ ಡಿಸಿಷನ್ ಅಲ್ಲ ಅದು. ಸೊ ಚೇಂಜ್ ಮಾಡಿದ್ರೆ ಅನ್ನೋ ಪ್ರಶ್ನೆ ಇಲ್ಲ. ಮಾಡಿದ್ರೆ ಮತ್ತು ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅಲ್ಲಿ ನಾವು ಒಪ್ಕೋಬೇಕಾಗುತ್ತೆ.